ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುರುಣವರ್ಜಿತಮಜುಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸಿರಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ನಾರಾಯಣಂ ಗುಣೇ ಸರ್ವೇ ರುದೀಂದ್ರದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾತ್ರಮುಚ್ಯತೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ದಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೆ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ನಮಸ್ತೆ ಪ್ರಾಣೇಶ ಪ್ರಣತವಿಭಾವಾವನಿಮಗಃ ನಮಃ ಸ್ವಾಮಿ ರಾಮಪ್ರೀತಾಂ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮಪ್ರಭೃತಕೃಷ್ಣೇಷ್ಟ ಭಗವಾನ್ ನಮಃ ಶ್ರೀಮನ್ಮಧ್ವಪ್ರಜ್ವಸದೃಶಂ ನೋ ಜಯ ಜಯಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಸತ್ಯಾಭಿಜ್ಞಾಕರಬ್ಜೋತ್ಸಾನ್ ಪಂಚಾಶತ್ವರ್ಷಬೋಧಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೀನಾಯ ಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ತ್ವರೇತ್ತೇನ ವಿಘ್ನಂ ಪ್ರಣಶ್ಯಾಂತಿಸಿದ್ಧಿಂಚಿತಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನಗಃ ವೈಷ್ಣವಾಃ ವಿಷ್ಣುಹೃದಯಾತಾನ್ ನಮಸ್ತೆ ಗುರುಂ ನಮಃ. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತು ಸಸ್ಯೇಷ ಸನ್ಮಂಗಳಾನಿ ಭವಂತು ಸಂತು. ಧೃತರಾಷ್ಟ್ರನ ಮಕ್ಕಳು ಆತತಾಯಿಗಳಾಗಿದ್ದರೂ ಸಹಿತಾಗಿ ಅವರು ನಮ್ಮ ಕುಟುಂಬದವರೇ ಆಗಿದ್ದಾರಾ ಅಂಥೇಳಿ ಹಾಗಾಗಿ ಅವರನ್ನು ಸಂಹಾರ ಮಾಡಿದರೆ ನಮಗೆ ಪಾಪ ಬರ್ತದೆ ವಿನಃ ಅದರಿಂದ ನಮಗೇನೂ ಲಾಭ ಆಗೋದಿಲ್ಲ ಅಂತೇಳಿ ತಿಳಿಸಿಕೊಡುತ್ತಾ ಮುಂದೆ ಇನ್ನೂ ತನ್ನ ದುಃಖವನ್ನು ತೋರಿಸಿಕೊಡ್ತಾ ಇದ್ದಾನ. ತಸ್ಮಾನ್ನಾರ್ಹೇ ವಯಂ ಹಂತುಂ ಧಾತರಾಷ್ಟ್ರಾನ್ ಸ್ವಭಾವಂದವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವಾಃ. ಆದ್ದರಿಂದ ಹೇ ಮಾಧವ, ನಮ್ಮ ಬಾಂಧವರೇ ಆದ ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವೂ ಅಲ್ಲ. ಯಾಕಂದರೆ ನಮ್ಮದೇ ಆದ ಒಂದು ಕುಟುಂಬವನ್ನು ಕೊಂದು ನಾವು ಹೇಗೆ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇದೆ? ಅವರೇನು ಬೇರೆಯವರು ಏನಲ್ಲ. ಅಂದರೆ ಈ ಶ್ಲೋಕದ ಆ ಭಾವ ಏನಿದೆ ಅದನ್ನು ನೋಡ್ತಾ ಹೋಗೋಣ. ತಸ್ಮಾತ್ ಎಂಬ ಪ್ರಯೋಗ ಮಾಡಿ ಅರ್ಜುನನು ಹೇಳ್ತಾ ಇದ್ದಾನೆ, ಮಾಧವನೇ, ನನ್ನ ಸ್ಥಿತಿ ಹೇಗಾಗಿದೆ ಅಂತೇಳಂದರೆ, ಯುದ್ಧ ಮಾಡದೇ ಇರುವ ಪಕ್ಷದಲ್ಲಿ ನಾನು ಇರುವವರೆಗೂ ಏನೇನು ಹೇಳಿದನೋ ಹಾಗೂ ನನ್ನ ಮನದಲ್ಲಿ ಏನೇನು ವಿಚಾರಗಳು ಬರುತ್ತಾವೆಯೋ ಅವು ಎಲ್ಲಗಳಿಂದ ದುರ್ಯೋಧನಾದಿಗಳನ್ನು ಕೊಲ್ಲುವುದು ನಮಗೆ ಸರ್ವತಾ ಅನುಚಿತ ಅಂತ ನನಗೆ ನಿಶ್ಚಯವಾಗಿ ತಿಳಿಯುತ್ತಾ ಇದೆ. ನನ್ನ ಭಾವನೆಗಳು ಆ ರೀತಿ ಇದೆ. ಹೀಗಾಗಿ ಕುಟುಂಬವನ್ನು ನಾಶ ಮಾಡಿ ನಮಗೆ ಈ ಲೋಕದ ಅಥವಾ ಪರಲೋಕದಲ್ಲಿ ಯಾವ ರೀತಿಯಿಂದಲೂ ಯಾವ ಸುಖವೂ ದೊರೆಯುವುದಿಲ್ಲ, ಸಂಭವವೂ ಸ್ವಲ್ಪವೇ ಕಡಿಮೆ ಇದೆ. ಆದ್ದರಿಂದ ನಾನು ಯುದ್ಧ ಮಾಡಲು ಇಚ್ಛಿಸುವುದಿಲ್ಲ ಪ್ರಭು. ಪಾಪಿಗಳಾದ ಈ ಕೌರವರನ್ನು ಕೊಂದರೆ ತನಗೂ ಪಾಪ ಒದಗೀತಿ ಎಂಬ ಭಯ ಭೀತಿ ಅರ್ಜುನನಿಗೆ ಇಲ್ಲಿ. ಆದರೆ ಪಾಂಡವರಂಥ ಪುಣ್ಯಶೀಲರನ್ನು ಕೊಲ್ಲುವ ನಿರ್ಧಾರ ದುರ್ಯೋಧನನಿಗೆ. ದುರಾಸೆ ಇವರ ಮನಸ್ಸನ್ನು ಮಲಿನಗೊಳಿಸಿಬಿಟ್ಟಿದೆ. ಈ ಕೌರವರನ್ನು ಕುಲನಾಶದಿಂದ ಆಗುವ ಕೆಡುಕೆ ಆಗಲಿ, ಮಿತ್ರದ್ರೋಹದಿಂದ ಆಗುವ ಪಾತಕವೇ ಆಗಲಿ ಇವರ ಕಣ್ಣಿಗೆ ಕಾಣುತ್ತಾನೇ ಇಲ್ಲ ಇವರಿಗೆ. ಆದರೆ ನಾವು ಹಾಗಲ್ಲ. ಕುಲನಾಶದಿಂದ ಆಗುವ ನಾಶವನ್ನು, ಕೆಡುಕನ್ನು ಚೆನ್ನಾಗಿ ಬಲ್ಲವರು. ಇಂಥ ಪಾಪ ಕಾರ್ಯಕ್ಕೆ ಕೈ ಹಾಕುವುದಿಲ್ಲ, ನಮ್ಮಿಂದ ಸಾಧ್ಯವೂ ಇಲ್ಲ ಅಂಥೇಳಿ ಅರ್ಜುನ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ರಾಘವೇಂದ್ರ ತೀರ್ಥರ ವಿರಚಿತ ಗೀತಾವೃತ್ತಿಯಲ್ಲೂ ಸಹಿತಾಗಿ ತಸ್ಮಾನ್ನಾರ್ಕಾವಯಂ ಹಂತುಂ ಧಾತರಾಷ್ಟ್ರನ್ ಸಂಬಂಧವಾನ್ ಎಂದು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೋ ಕೂಡ. ಆದರೆ ಈ ಪ್ರಚಲಿತ ಶ್ಲೋಕದಲ್ಲಿ ಸೂಕ್ಷ್ಮವಾಗಿ ನಾವು ಇಲ್ಲಿ ಗಮನಿಸಬೇಕಾದ ವಿಷಯ ಆದರೂ ಏನು ಅಂತೇಳೆಂದರೆ,
ಸ್ವಬಾಂಧವನ್ ಅಂಥೇಳಿ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ರಾಯರು ಬರೆದಿರತಕ್ಕಂಥ ವ್ಯಾಖ್ಯಾನದಲ್ಲಿ ಸಬಾಂಧವನ್ ಅಂತೇಳಿ ಹೇಳ್ತಾ ಇದ್ದಾರೆ ರಾಯರು. ಯಾಕೆ ಹಾಗೆ ಹೇಳಿದರು ಅವರು? ಸ್ವಬಾಂಧವನಿಗೆ ಸಬಾಂಧವನಿಗೆ ಏನು ವ್ಯತ್ಯಾಸ ಇದೆ? ಸ್ವಬಾಂಧವನ್ ಪ್ರಚಲಿತ ಪಾಠ ಇಲ್ಲಿ ಶ್ಲೋಕದಲ್ಲಿ ಇರೋದು, ಆದರೆ ಸಬಾಂಧವನ್ ಎಂಬುದು ರಾಯರಿಗೆ ಸಮ್ಮತವಾದ ಪಾಠ ಅದು. ಹಾಗಾದರೆ ಈ ಎರಡರಲ್ಲಿ ಯಾವುದು ಸರಿ ಅಂತೇಳಿದ್ರೆ, ರಾಯರ ವ್ಯಾಖ್ಯಾನದಂತೆ ಸಬಾಂಧವನ್ ಎನ್ನುವುದು ಸರಿ ಅಂತ ಅನ್ನಿಸ್ತಾ ಇದೆ ಅಂತೇಳಿ ತಿಳಿಸಿಕೊಡ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಸ್ವಬಾಂಧವರು ಅಂತಂದರೆ ಕೌರವರು. ಈ ಕೌರವರು ಆತತಾಯಿಗಳಾಗಿರುವುದರಿಂದ ಅವರು ವಧೆಯ ಶಾಸ್ತ್ರಸಮ್ಮತವಾಗಿದೆ. ಏಕೆಂದರೆ ಅವರು ಆತತಾಯಿಗಳು, ಅದಕ್ಕಾಗಿ ಅವರ ವಧೆ ಸಮ್ಮತವಾಗಿದೆ. ಅದು ಹಾಗಿರುವಾಗ ಅವರನ್ನು ಕೊಲ್ಲಲು ನಾನು ಅರ್ಹನಲ್ಲ ಅಂತೇಳಿ ಏನು ಅರ್ಜುನ ಅಂತ ಇದ್ದಾನ, ಈ ಮಾತು ವ್ಯರ್ಥವಾಗ್ತದೆ ಅವಾಗ. ಸ್ವಬಾಂಧವನ್ ಅಂತಂದರೆ ಅದೇ ಸಬಾಂಧವನ್ ಅಂತೇಳಿ ಅಂದರೆ ರಾಯರ ಪಾಠದಲ್ಲಿ ಪ್ರಕಾರ ದುರ್ಯೋಧನಾದಿಗಳು ಆತತಾಯಿಗಳು ನಿಜ, ಅವರು ವಧಾರ್ಹರು. ಆದರೆ ಅವರ ಸಂಬಂಧಿಗಳಾದ ಭೀಷ್ಮ ದ್ರೋಣರು ಆತತಾಯಿಗಳಲ್ಲ. ಅವರೂ ಸಬಾಂಧವರೇ. ಇವರಿಗೆ ಎಲ್ಲರೂ ಕಲಿತಾರೆ ಸಬಾಂಧವರು ಅಂತಂದರೆ. ಇಲ್ಲಿ ಸ್ವಬಾಂಧವರು ಅಂದರೆ ಆ ಕುಲದಲ್ಲಿರತಕ್ಕಂಥವ್ರು ಮಾತ್ರ ಕಲಿತಾರ. ಸಬಾಂಧವರು ಅಂದರೆ ಇವರು ಕೂಡ ಅದರಲ್ಲಿ ಸೇರ್ಕೊಂತಾರೆ. ಹಾಗಾಗಿ ರಾಯರಿಲ್ಲಿ ಸಬಾಂಧವರು ಅಂತಂದಿದ್ದಾರೆ. ಆದ್ದರಿಂದ ಸಬಾಂಧವರಾದ ಇವರನ್ನು ನಾವು ಕೊಲ್ಲಲು ನಾನು ಅರ್ಹನಲ್ಲ ಅಂತೇಳಿ ಹೇಳಿದ ಮಾತು ಅವಾಗ ಸತ್ಯವಾಗ್ತದೆ. ಭೀಷ್ಮ ದ್ರೋಣರನ್ನು ಕೊಲ್ಲುವ ಅರ್ಹತೆ ನನಗಿಲ್ಲ. ಅವರು ಆತತಾಯಿಗಳು, ಶಾಸ್ತ್ರ ಹೇಳ್ತದೆ ಅವ್ರನ್ನ ಕೊಲ್ಲಬೇಕು ಅಂಥೇಳಿ. ಇವರು ಏನು ಮಾಡಿದ್ದಾರೆ? ಇವರು ಆತತಾಯಿಗಳಲ್ಲಲ್ಲ. ಹಾಗಾಗಿ ಇವ್ರನ್ನ ಕೊಲ್ಲುವುದು ಸಮ್ಮತವಲ್ಲ, ಅದಕ್ಕೆ ನಾನು ಅರ್ಹನೂ ಅಲ್ಲ ಅಂಥೇಳಿ ಅರ್ಜುನ ಮಾತುಗಳನ್ನು ಆಡಿದ್ದಾನ ಅಂಥೇಳಿ ರಾಯರಿಗೆ ಇದರೊಳಗೆ ತಿಳಿಸ್ತಾ ಇದ್ದಾನ ಮಾತು. ಮುಂದೆ ಇನ್ನೂ ಹೇಳ್ತಿದ್ದಾನೆ ಅರ್ಜುನ. ಯಜ್ಜಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹಿ ಚ ಪಾತಕಂ. ಹೇ ಮಾಧವ, ವಾಸ್ತವಿಕವಾಗಿ ಕೌರವರು ರಾಜ್ಯದ ಲೋಪದಿಂದ ವಿವೇಕವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಕುಲಕ್ಷಯದಿಂದ ಆಗಬಹುದಾಗಿರ್ತಕ್ಕಂಥ ಹಾನಿಗಳೇ ಆಗಲಿ, ಮಿತ್ರದ್ರೋಹದಿಂದ ಆಗಬಹುದಾದ ಪಾಪಗಳನ್ನೇ ಆಗಲಿ ತಿಳಿಯದವರಾಗಿಬಿಟ್ಟಿದ್ದಾರೆ. ಅಂದರೆ ಅವರಿಗೆ ಏನು ಅಂತಂದರೆ, ನನಗೆ ಯುದ್ಧ ಮುಖ್ಯ, ಸಂಪತ್ತು ಮುಖ್ಯ, ರಾಜ್ಯ ಮುಖ್ಯ. ಹೀಗಾಗಿ ಅವರಿಗೆ ಲೋಭ ಅಂತೆಂಬುದು ಸೇರಿಬಿಟ್ಟಿದೆ ಅವರು ಕೌರವರಲ್ಲಿ. ಯಾರು ಯಾವ ಕಡೆಯಿಂದ ಹಾಳಾಗೋಗಲಿ, ನನಗೆ ಸಂಪತ್ತು ಮುಖ್ಯ. ದುರ್ಯೋಧನನ ಉದ್ದೇಶ ಇದೆ. ಹೀಗೆ ಆ ಲೋಭ ಅಂತೆಂಬುದು ಇವರ ಕಣ್ಣುಗಳನ್ನು ಮುಚ್ಚಿಬಿಟ್ಟದ. ಅದರಿಂದ ಬರತಕ್ಕಂಥ ಪಾಪಗಳೇ ಆಗಲಿ, ಕುಲಕ್ಷಯವೇ ಆಗಲಿ, ಮಿತ್ರದ್ರೋಹವೇ ಆಗಲಿ ಯಾವುದೂ ಕಾಣ್ತಾ ಇಲ್ಲ ಆತನ ಕಣ್ಣುಗಳಿಗೆ. ಅಂದರೆ ಈ ಶ್ಲೋಕದ ಭಾವಾರ್ಥ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಎದುರಾಳಿಯು ಯುದ್ಧಕ್ಕೆ ಆಗಲಿ ಅಥವಾ ಜೂಜಿಗೆ ಆಗಲಿ ಆಹ್ವಾನಿಸಿದಾಗ ಕ್ಷತ್ರಿಯನಾದವನು ತಿರಸ್ಕರಿಸಬಾರದಂತ. ಇದು ಕ್ಷತ್ರಿಯ ಧರ್ಮ. ಅದಕ್ಕಾಗಿ ಧರ್ಮರಾಜ ಯುದ್ಧಕ್ಕೆ ಕರೆದ್ರೆ ಬರೋದಿಲ್ಲ ಅಂತಂದಿಲ್ಲ ಆತ. ಆ ಧರ್ಮಕ್ಕೆ ತಲೆಬಾಗಿ ಹೋಗಿದ್ದಾನಾತ ಅಲ್ಲಿ. ಇಂತಹ ಕಟ್ಟುಪಾಡಿಗೆ ಬದ್ಧನಾದ ಅರ್ಜುನನೂ ಕೂಡ ಯುದ್ಧ ಮಾಡಲು ನಿರಾಕರಿಸುವಂತಿಲ್ಲ. ನಾನು ಮಾಡೋದಿಲ್ಲ, ನನಗೆ ಕೈಯಲ್ಲಾಗೋದಿಲ್ಲ, ಇದರಿಂದ ಪಾಪ ಬರ್ತದ, ಈ ಮಾತುಗಳು ಆಡಬಾರದು ಅರ್ಜುನ.
ಯಾಕಂತೇಳಿದರೆ ಎದುರಾಳಿಗಳು ಯುದ್ಧಕ್ಕಾಗೇ ನಿಂತಾರ, ಆಹ್ವಾನ ಮಾಡ್ತಾ ಇದ್ದಾರೆ ಯುದ್ಧಕ್ಕಾಗಿ. ಅವರು ಬಾಂಧವರೇ ಆಗಲಿ ಅಥವಾ ಸ್ನೇಹಿತರೇ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಯುದ್ಧಕ್ಕೆ ನಿಂತಾರವರು. ಹಾಗಾಗಿ ಯುದ್ಧದ ಆಹ್ವಾನವನ್ನು ಕೊಟ್ಟತ್ನಾಗ ಈ ಕಡೆ ಕ್ಷತ್ರಿಯನಾದವನು ನಾನು ಮಾಡೋದಿಲ್ಲ ಅಂಥೇಳಿ ಅನ್ನಬಾರ್ದದು, ಅದು ನಿಯಮ. ಅದು ಆದರೆ ಈ ದುರ್ಯೋಧನಾಳುಗಳು ಈ ಸವಾಲಿನ ಪರಿಣಾಮವನ್ನು ಎದುರಾಳುಗಳು ಮರೆತಿರಬಹುದು. ಅವರೇನೋ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ಅವರಿಗೆ ಹಿಂದು ಮುಂದೆ ಯೋಚನೆ ಇಲ್ಲೇ ಇಲ್ಲ. ಆ ಕಡೆ ಯುದ್ಧ ಮಾಡತಕ್ಕಂಥವ್ರು ಯಾರು, ನಾವು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀವಿ ಎಂಬ ಜ್ಞಾನವೇ ಇಲ್ಲ ಅವ್ರಿಗೆ. ಹೀಗಾಗಿ ಕುರುಡರಾಗಿಬಿಟ್ಟಿದ್ದಾರೆ ಅವರು. ಈ ವಿಷಯ ಅರ್ಜುನನು ಪರಿಗಣಿಸಿದಾತ, ಯೋಚನೆ ಮಾಡಿದ್ದಾನೆ, ಚೆನ್ನಾಗಿ ಅರ್ಜುನ ಯೋಚನೆ ಮಾಡಿದ್ದಾನೆ, ಇದರಿಂದ ನಮ್ಮ ಕುಲನಾಶ ಆಗ್ತದ ಅಂಥೇಳಿ. ಈ ಯುದ್ಧದ ನಂತರ ಆಗುವ ದುಷ್ಪರಿಣಾಮಗಳನ್ನು ಚೆನ್ನಾಗಿ ತಿಳಿದಿದ್ದಾನೆ ಅರ್ಜುನ. ಆದ್ದರಿಂದ ಅವನ ಸವಾಲನ್ನು ಸ್ವೀಕರಿಸಲು ಸಾಧ್ಯವಿರಲಿಲ್ಲ. ಹಾಗಾಗಿ ಅವನು ಅದೇ ಒಂದು ಕಾರಣದಿಂದ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ಅರ್ಜುನ ಹೇಳ್ತಿದ್ದಾನೆ ಹೊರತು ಕ್ಷತ್ರಿಯ ಧರ್ಮವನ್ನು ಬಿಟ್ಟೇ ಆಗಲಿ ಅಥವಾ ಕೈಲಾಗೋದಿಲ್ಲ ಅಂಥೇಳಿ ಆಗಲಿ ಯುದ್ಧದಿಂದ ಅವನು ಓಡಿ ಹೋಗ್ತಾ ಇಲ್ಲ. ಹೀಗೆ ಕುಟುಂಬ ನಾಶದಿಂದ ಉಂಟಾದ ದೋಷಗಳು ಇಬ್ಬರಿಗೂ ಸಮಾನವಾಗಿದೆ. ಇವರೂ ಬಂಧುಗಳೇ, ಅವರೂ ಬಂಧುಗಳೇ. ಕೌರವರು ಪಾಂಡವರು ಬೇರೆ ಯಾರೂ ಅಲ್ಲ, ಒಂದೇ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು. ಇಬ್ಬರಿಗೂ ಇದು ಸಮಾನವಾಗಿದೆ. ಇದು ಯಾವಾಗ ಈ ದೋಷದ ಬಗ್ಗೆ ವಿಚಾರ ಮಾಡಿ ದುರ್ಯೋಧನಾದಿಗಳು ಯುದ್ಧದಿಂದ ಹಿಮ್ಮೆಟ್ಟುವುದಿಲ್ಲವೋ ಆಗ ನೀನೇ ಇಷ್ಟೊಂದು ಯೋಚಿಸುವುದು ಏಕೆ ಎಂಬ ಪ್ರಶ್ನೆ ಉಂಟಾದಾಗ, ಅಲ್ಲಯ್ಯ ನೀವಿಬ್ಬರು ಅಣ್ಣ ತಮ್ಮಂದಿರ ಸರಿ ಅವರೇ ಅವನು ಯೋಚನೆ ಮಾಡ್ತಾ ಇಲ್ಲ ಅಂದರೆ ನೀನು ಯಾಕೆ ಯೋಚನೆ ಮಾಡ್ತೀ, ಇದು ಬರ್ತದೆ ಪ್ರಶ್ನೆ ಇಲ್ಲಿ. ನೀನು ಸಾಯಿಸಿಬಿಟ್ರೆ, ನೀನು ಯುದ್ಧ ಮಾಡೋದಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡ್ರೆ ನಿನ್ನೆ ಸಾಯಿಸಿಬಿಡ್ತಾನೆ. ಹಾಗಾಗಬಾರ್ದು. ಈ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಕೊಡ್ತಾ ಇದ್ದಾನ. ಏನಂತ ಹೇಳ್ತಿದ್ದಾನ ಅಂತಂದರೆ, ಕಥಂ ನಾಜ್ಞೇಯಮಾಸ್ಮಾಭಿ ಪಾಪಾದಸ್ಮಿನ್ನವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರವಿಶ್ಚಿತ್ ಜನಾರ್ದನ. ಹೇ ಜನಾರ್ದನ, ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರದು? ಒಬ್ಬರಿಗೆ ಬುದ್ಧಿ ಇಲ್ಲ ಅಂದರೆ ಇನ್ನೊಬ್ಬರಿಗೆ ಕೂಡ ಬುದ್ಧಿ ಇಲ್ಲ ಅಂತ ಯಾಕೆ ಅನ್ನಿಸ್ಕೋಬೇಕು? ಅವರಿಗಂತೂ ಬುದ್ಧಿ ಇಲ್ಲ, ತಲೆ ಕೆಟ್ಟದವರಿಗೆ. ಅವರಿಗೆ ರಾಜ್ಯವೇ ಮುಖ್ಯವಾಗಿದೆ, ಯಾವ ಬಂಧು ಬೇಡ, ಬಳಗ ಬೇಡ. ಹಾಗಾಗಿ ಎಲ್ಲರನ್ನ ಕರ್ಕೊಂಬಂದು ಯುದ್ಧದಲ್ಲಿ ನಿಂದಿರಿಸಿದ್ದಾನೆ ದುರ್ಯೋಧನ. ಆದರೆ ನಮಗೂ ಆ ತಿಳುವಳಿಕೆ ಬೇಕಾ ಬೇಡ? ಅಲ್ಲಿರೋರೆಲ್ಲ ಯಾರಲ್ಲಿ ನಿಂತಿರತಕ್ಕಂಥವ್ರು ಎಲ್ಲ ಅಜ್ಜ, ತಾತ, ಮುತ್ತಜ್ಜ, ಗುರುಗಳು ಎಲ್ಲ ನಮ್ಮವರೇ, ಬಂಧು ಬಳಗ. ಹೀಗಿರಬೇಕಾದ್ರೆ ನಾವು ಯಾಕೆ ಸ್ವಲ್ಪ ವಿಚಾರ ಮಾಡಬೇಕಲ್ವ ನಾವಾದ್ರೂ? ಅವರಿಗಂತ ಬುದ್ಧಿ ಇಲ್ಲ, ನಮಗೂ ಬುದ್ಧಿ ಇಲ್ವಾ? ಸ್ವಲ್ಪ ವಿಚಾರ ಮಾಡಬೇಕು ಆ ವಿಷಯವಾಗಿ. ಇಲ್ಲಿ ಅರ್ಜುನ ಮಾತಿನ ಅರ್ಥ ಈ ರೀತಿಯಾಗಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅವಶ್ಯವಾಗಿಯೇ ದುರ್ಯೋಧನಾದಿಗಳ ಕಾರ್ಯವು ಸರಿಯಲ್ಲ, ಅನುಚಿತವಾಗಿದೆ ಅಂತೇಳಿ ಅರ್ಜುನಗೆ ಗೊತ್ತಿದ್ದು. ಆದರೆ ಅವರುಗಳು ಈ ರೀತಿ ವರ್ತಿಸುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಯಾಕಂತಂದರೆ ಅವರಲ್ಲಿ ಧನಾರ್ಜನ, ಸಂಪತ್ತು, ಈ ದುರಾಶೆಗಳು ತುಂಬಿ ಹೋಗ್ಬಿಟ್ಟಿದೆ ಅವರಲ್ಲಿ. ಲೋಭ, ಆ ಲೋಭ ಅಂತೇಳಿ ಅಂದರೆ ಏನು ಅಂತಂದರೆ ಇನ್ನೊಬ್ಬರ ಸಂಪತ್ತನ್ನು ಬಲವಂತವಾಗಿ ಆದರೂ ಕಿತ್ತುಕೊಂಡು ಅನುಭವಿಸಬೇಕು ಎಂಬ ಗುಣ ಅದು. ಹೀಗೆ ಈ ಶ್ಲೋಕದ ಅದ್ಭುತವಾದ ಶ್ಲೋಕ ಇದು. ನೋಡಲು ಸಾಮಾನ್ಯವಾಗಿದ್ದರೂ ಸಹಿತಾಗಿ ಅರ್ಥಗರ್ಭಿತವಾಗಿದೆ ಈ ಶ್ಲೋಕ. ಅದು ಏನು ಅಂತೆಂಬುದು ಸ್ವಲ್ಪ ವಿಚಾರ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ
ಕುಲಕ್ಷಯ ಎಂದು ಅಷ್ಟು ಮಾತ್ರ ತಿಳಿಸಿದ್ದಾನೆ ಅರ್ಜುನ. ಅದನ್ನು ಆಧಾರವಾಗಿ ಇಟ್ಟುಕೊಂಡು ಈ ಶ್ಲೋಕದಿಂದ ನಮಗೆ ತಿಳಿಯುವುದು ಏನೆಂದರೆ, ಕುಲಕ್ಷಯ ಮಾತ್ರವೇ ಅಲ್ಲ, ಅದರಿಂದ ಪಾಪವೂ ಸಂಭವಿಸುವುದು ಅಂತೇಳಿ ಹೇಳ್ಕೊಡ್ತಾ ಇದ್ದಾನೆ ನಮಗೀಗಲ್ಲಿ. ಕುಲಕ್ಷಯಂ ಕೃತಂ ದೋಷಂ ಅಂಥೇಳಿ ಅರ್ಜುನ ತಿಳಿಸ್ತಾ ಇದ್ದಾನೆ. ಪುಣ್ಯ ಅಥವಾ ಧರ್ಮ, ಪಾಪ ಅಥವಾ ಅಧರ್ಮ, ಇವು ಎರಡು ಏನು ಅಂತೇಳಂದರೆ ನಮಗೆ ಶ್ರೇಯಸ್ಸನ್ನು ತಂದು ಕೊಡುವುದು. ಅಂದರೆ ಧರ್ಮ ಈ ಶ್ರೇಯಸ್ಸನ್ನು ನಮ್ಮ ಲೌಕಿಕ ಜೀವನದ ಅಭಿವೃದ್ಧಿಗಾಗಿ ಇರಬಹುದು, ಅಥವಾ ಆಧ್ಯಾತ್ಮಿಕ ಪುರೋಗತಿಗಾಗಿಯೂ ಸಹಿತಾಗಿ ಆಗಿರಬಹುದು. ಇದು ಭಾಳ ಶ್ರೇಷ್ಠ. ಇದು ಆಧ್ಯಾತ್ಮಿಕವಾಗಿ ಏನು ಆ ಧರ್ಮ ನಮಗೆ ಉಪಯೋಗವಾಗ್ತಾ ಇದೆ, ಇದು ಶ್ರೇಷ್ಠ. ಇದನ್ನು ನಾವು ಆರಿಸ್ಕೋಬೇಕು, ಈ ಧರ್ಮವನ್ನು ನಾವು ಆರಿಸ್ಕೋಬೇಕು. ಈ ಶ್ರೇಯಸ್ಸಿಗಾಗಿ ನಾವು ಮಾಡುವ ಕೆಲಸದಿಂದ ನಮಗೆ ಆಗಲಿ ಇತರರಿಗೆ ಆಗಲಿ ಹಾನಿ ಮಾಡುವಂಥದ್ದು ಆಗಬಾರದು. ಮತ್ತು ಧರ್ಮಾಚರಣೆಯಲ್ಲಿ ನಮ್ಮ ದೇಹಕ್ಕೆ ನಾವೇ ಅಪಕಾರ ಮಾಡಿಕೊಳ್ಳಲೂಬಾರದು. ನಾನು ಧರ್ಮನಿಷ್ಠನಾಗಿರ್ತೀನಿ ಅಂತ ಅಂದ್ಕೊಂಡು ನಮಗೆ ಯೋಗ್ಯತೆ ಇಲ್ಲದಿದ್ದರೂ ಸಹಿತಾಗಿ ಮಾಡಿ ನಮ್ಮ ದೇಹವನ್ನು ದಂಡನೆ ಮಾಡಿಕೊಳ್ಳಿಕ್ಕೆ ಹೋದರೆ ಅದರಿಂದ ಭಗವಂತ ಕೊಟ್ಟು ನಿನ್ನ ದೇಹವೇ ನಾಶ ಆಗೋಗ್ಬಿಡ್ತದೆ. ಮುಂದೆ ನೀನು ಏನು ಸಾಧನೆ ಮಾಡ್ತೀಯ? ನೀನು ಹಿಂದೆ ಋಷಿಮುನಿಗಳೆಲ್ಲ ಹಿಮಾಲಯ ಪರ್ವತದಲ್ಲಾಗಲಿ ಇನ್ನೊಂದು ಕಡೆಗೆ ಆಗಲಿ ತಣ್ಣನೆ ನೀರಿನಲ್ಲಿ ಕುತ್ತಿಗೆ ಮಟ್ಟವರೆಗೂ ನಿಂತುಕೊಂಡು ಅವರು ಯೋಗ ಧ್ಯಾನದಿಂದ ಅವರು ಭಗವಂತನ ಧ್ಯಾನ ಮಾಡಿ ತಪಸ್ಸು ಮಾಡಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರೆಲ್ಲರೂ ನಮ್ಮ ಹಿರಿಯರು ಈ ರೀತಿ ಮಾಡಿದ್ದಾರಾ ಅಂಥೇಳಿ ನಾವು ಮಾಡಲಿಕ್ಕೆ ಸಾಧ್ಯದನ ಅಂದರೆ ಸಾಧ್ಯ ಇಲ್ಲ. ಹಾಗೆ ಮಾಡಲಿಕ್ಕೆ ಹೋದ್ವಿ ಅಂತಂದರೆ ನಮ್ಮ ದೇಹ ಅದಕ್ಕೆ ವ್ಯತಿರೇಕವಾಗಿ ವರ್ತಿಸುತ್ತದಾಗದು. ಅದಕ್ಕಾಗಿ ನಮ್ಮ ದೇಹಕ್ಕೆ ನಾವೇ ಅಪಕಾರ ಮಾಡಿಕೊಳ್ಳಬಾರದು. ಶರೀರ ಮಾಧ್ಯಮ ಕಡೆಧರ್ಮ ಸಾಧನಂ ಅಂತಿದ್ದಾರೆ. ಶರೀರವನ್ನು ಧರ್ಮಕ್ಕೆ ಅನುಗುಣವಾಗಿ ಆದಷ್ಟು ಸಾಧನೆಯಿಂದ ತಿದ್ದಿಕೊಳ್ಳಬೇಕು. ಹಾಗೆ ಮಾಡಿಕೊಳ್ಳುವುದೇ ಹೋದರೆ ಧರ್ಮ ಆಚರಣೆ ಆಗಲಿ, ಅದು ಹೇಗೆ ಇರಲಿ, ಧರ್ಮ ಆಚರಣೆ ಹೇಗೆ ಇರಲಿ, ನಿಮಗೆ ಪುಣ್ಯನೂ ವಿಷಯವಾಗಿಯೂ ಪುಣ್ಯನೂ ಬರುವುದಿಲ್ಲ. ಪುಣ್ಯ ಬರೋದು ಹಾಗೇ ಇರಲಿ, ಶರೀರವನ್ನು ಕಳೆದುಕೊಳ್ಳುವ ಒಂದು ಪ್ರಸಂಗವೂ ಉಂಟಾಗ್ತದಾಗದು. ಇದು ಬೇಕಾ ನಿಮಗೆ? ಅಲ್ಲಿವರೆಗೂ ಹೋಗಬೇಡ್ರಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಕಾರಣ, ನಾವು ಮಾಡುವ ಧರ್ಮಾಚರಣೆ ನಮಗೆ ಹಾನಿ ಮಾಡಬಾರದು ಮತ್ತು ಇತರರಿಗೂ ಹಾನಿಯನ್ನು ಉಂಟು ಮಾಡಬಾರದು. ಕಡೆಯಿಂದ ಯುದ್ಧ ಎಂಬುದು ಕ್ಷತ್ರಿಯ ಧರ್ಮ ನಿಜ, ಆದರೆ ಈ ಯುದ್ಧದಿಂದ ಇಡೀ ಕುಲನಾಶವಾಗ್ತಾ ಇದೆ, ಪಾಪಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಧರ್ಮ ನಮ್ಮ ಕ್ಷತ್ರಿಯ ಧರ್ಮ ಅಂಥೇಳಿ ಅನುಚಿತವಾಗಿರತಕ್ಕಂಥ ಈ ಧರ್ಮವನ್ನು ಪಾಲಿಸಿ ಎಲ್ಲರನ್ನ ಸಂಹಾರ ಮಾಡಿ ನಮಗೆ ಬರುವುದಾದರೂ ಏನಿದೆ ಕೃಷ್ಣ? ಇದರಿಂದ ನಮ್ಮ ಕುಲ ನಾಶವಾಗುವುದು ಮತ್ತು ಇತರರ ಕುಲವೂ ನಾಶವಾಗ್ತದೆ. ಎಷ್ಟೋ ಜನ ಸೈನಿಕರೆಲ್ಲ ಇದ್ದಾರೆ, ಪಾಪ ಹೆಂಡ್ರು ಮಕ್ಕಳನ್ನ ಬಿಟ್ಟವ್ರು ಬಂದವರು ಇದ್ದಾರೆ, ಅವರೆಲ್ಲರೂ ಸಾಯ್ತಾರ, ಅವ್ರ ಕುಲಗಳು ನಾಶವಾಗ್ತದೆ. ಇದು ನಮಗೆ ಬೇಕಾ? ಇದು ದುರ್ಯೋಧನಾದಿಗಳಲ್ಲಿ ಯಾವ ವಿವೇಕವೂ ಇಲ್ಲ. ಇದು ಅವರು ಏನೂ ವಿಚಾರಿಸಿ ಮಾಡೇ ಇಲ್ಲ. ಮೇಲಾಗಿ ಗರ್ವದಿಂದ ಹೇಳ್ಕೊಂತಾನೆ ದುರ್ಯೋಧನ, ಇವರೆಲ್ಲರೂ ನನಗೋಸ್ಕರವಾಗಿ ಪ್ರಾಣ ಕೊಡಲು ಕೂಡ ಸಿದ್ಧನಾಗಿದ್ದಾರ ಅಂತೇಳಿ ಹೇಳ್ಕೊಂತ ನಾವು ದುರ್ಯೋಧನ. ಹಾಗಾಗಿ ಯಾಕೆ ಅಂತಂದರೆ ಅವರ ಅಂತಃಕರಣದ ವಿವೇಕ ಏನಿದೆಯಲ್ಲ ಅದು ಲೋಭವು ನಾಶಗೊಳಿಸಿಬಿಟ್ಟದೆ ಅಂತ ತಿಳಿಸಿದ್ದಾನೆ ಅರ್ಜುನ. ಲೋಭ ಅಂತಂದರೆ ಬೇರೆ ಅವರ ವಸ್ತುಗಳನ್ನು ಬಲವಂತವಾಗಿಂದಾದರೂ ತೆಗೆದುಕೊಳ್ಳುವುದು ಬುದ್ಧಿ. ಅದು ಅಂಥ ಬುದ್ಧಿ ಕೌರವರಲ್ಲಿ ತುಂಬಿ ಹೋಗಿದೆ. ಅವರುಗಳು ಕುಲನಾಶದಿಂದ ಎಂತೆಂಥ ಅನರ್ಥಗಳು ಮತ್ತು ದುಷ್ಪರಿಣಾಮಗಳು ಆಗುತ್ತವೆ ಎಂಬುದನ್ನು ನೋಡುವುದೇ ಇಲ್ಲ. ಅವರು ಎರಡೂ ಸೈನ್ಯಗಳಲ್ಲಿರುವ ಬಂಧು ಬಾಂಧವರಲ್ಲಿ ಮತ್ತು ಮಿತ್ರರಲ್ಲಿ
ಪರಸ್ಪರ ವೈರ ಹುಟ್ಟಿಸಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವುದು ಎಷ್ಟೊಂದು ಭಯಂಕರ ಪಾಪ ಎಂದು ಅವರಿಗೆ ಹೊಳೆಯುವುದೇ ಇಲ್ಲ. ಅವರ ಲಕ್ಷ್ಯ ಏನು ಅಂತಂದರೆ ರಾಜ್ಯ ಸಂಪಾದನೆ, ನಾವು ಗೆಲ್ಲಬೇಕು. ಆದರೆ ನಾವುಗಳು ಅವರಂತೆ ಲೋಭದಿಂದ ಕುರುಡರಲ್ಲ ಮತ್ತು ಕುಲನಾಶದಿಂದ ಬರುವ ದೋಷವನ್ನು ಚೆನ್ನಾಗಿ ಬಲ್ಲವರಾಗಿದ್ದೇವೆ. ತಿಳಿದು ಘೋರ ಪಾಪದಲ್ಲಿ ಏಕ ತೊಡಗಬೇಕು ಪರಮಾತ್ಮ. ನಾವಾದರೂ ವಿಚಾರ ಮಾಡಿ ದೂರ ಸರಿಯಬೇಕು. ಇದು ಅರ್ಜುನನ ಉದ್ದೇಶ ಅಂತ ತಿಳಿಸಿಕೊಡುತ್ತಾ ಇಂದಿನ ಪ್ರವಚನವನ್ನು ಶ್ರೀ ಭೂ ಸಮೇತ ಶ್ರೀನಿವಾಸ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.